ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಎಷ್ಟೋ ಭಾಗ್ಯಕರವಾದದ್ದು. ಯಾಕಂತ ಹೇಳಿದರೆ, ಅಂತ್ಯ ಕಾಲದಲ್ಲಿ ಜನರು ಸ್ವಾರ್ಥ ಚಿಂತಕರು, ಹಣದಾಶೆಯುಳ್ಳವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ದುಡುಕಿನವರು, ಉಬ್ಬಿಕೊಳ್ಳುವರು, ದೇವ ಭಯ ಇಲ್ಲದವರು, ಆ ರೀತಿಯಾಗಿ ಆಗುವುದರಿಂದ ನಾವು ಹೆಚ್ಚೆಚ್ಚಾಗಿ ಒಂದು ವಿಷಯವನ್ನು ಮಾಡಬೇಕಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಮತ್ತು 10ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇರುವಂಥದ್ದನ್ನು ನೋಡೋಣ. ಇಬ್ರಿಯ 10 ಮತ್ತು 25ನೇ ವಚನ ನೋಡಿಕೊಳ್ಳೋಣ. 10:25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಯಾವ ರೀತಿಯಾಗಿ? ವಾಕ್ಯದ ಮುಖಾಂತರ ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯು ಯೇಸು ಸ್ವಾಮಿ ಬರ್ತಾರೆ ಅಂತ ಹೇಳ್ಬಿಟ್ಟು, ಆ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಯಾವುದನ್ನು ಮತ್ತಷ್ಟು ಮಾಡಬೇಕು? ಸಭೆಯಾಗಿ ಕೂಡಿಕೊಳ್ಳುವಂಥದ್ದನ್ನು ಮತ್ತಷ್ಟು ಮಾಡಬೇಕಂತೆ, ಇನ್ನು ಹೆಚ್ಚೆಚ್ಚಾಗಿ ಮಾಡಬೇಕಂತೆ. ಎಚ್ಚರಿಸುವಂಥದ್ದು ಅಂದರೆ ವಾಕ್ಯದಿಂದ, ಅಂದರೆ ವಾಕ್ಯಕ್ಕೆ ನಾವು ಕ್ರಿಸ್ತನು ಬರುವಿಕೆಯ ಹತ್ತಿರವಾಗಿರುವುದರಿಂದ ವಾಕ್ಯಕ್ಕೆ ಆದ್ಯತೆಯನ್ನು ಹೆಚ್ಚೆಚ್ಚಾಗಿ ನಾವು ಕೊಡಬೇಕು. ಅನ್ಯೋನ್ಯತೆಗೆ ಹೆಚ್ಚೆಚ್ಚಾಗಿ ಕೊಡಬೇಕು ಸಮಯ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಸರಿ, ಜಕರ್ಯ 13ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಅಂತ್ಯಕಾಲದ ಸಪ್ತಸಿದ್ಧತೆಗಳನ್ನು ನೋಡಿಕೊಳ್ತೇವೆ. 7 ಎಂಡ್ ಟೈಮ್ ಪ್ರಿಪರೇಷನ್ಸ್, ಅಂತ್ಯಕಾಲದ ಸಪ್ತ ಸಿದ್ಧತೆಗಳು. ಹೌದು, ಜಕರ್ಯ ಎಂಬುದಾಗಿ ಹೇಳಿದರೆ ಆ ಹೆಸರಿನ ಅರ್ಥ ಯೆಹೋವನು ನೆನಪು ಮಾಡಿಕೊಂಡನು. ಜೆಹೋವಾ ಹ್ಯಾಸ್ ರಿಮೆಂಬರ್ಡ್. ಹೌದು, ತನ್ನ ಜನರನ್ನು ನೆನಪು ಮಾಡಿಕೊಂಡು ಬಾಬೇಲ್ನಲ್ಲಿದ್ದಂಥ 70 ವರ್ಷಗಳವರೆಗೆ ಇದ್ದಂಥ ಜನರನ್ನು ಹಿಂದಿರುಗಿ ಕರ್ಕೊಂಡು ಬಂದಾಗ ಹಗ್ಗಾಯ್, ಜಕರ್ಯ, ಮಲಾಕಿ ಎಂಬ 3 ಪ್ರವಾದಿಗಳು ಹೋಗಿ ಆ ಜನರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಜಕರ್ಯನು 13ನೇ ವಚನದಲ್ಲಿ ಅಥವಾ ಅಧ್ಯಾಯದಲ್ಲಿ ಎಷ್ಟು ವಚನಗಳು ಇದೆ? ಕೇವಲ 9 ವಚನಗಳು ಇರುವಂಥ ಒಂದು ವಾಕ್ಯ ಭಾಗ ಈ ಜಕರ್ಯನ ಗ್ರಂಥ 13ನೇ ಅಧ್ಯಾಯದ. ಅದರಲ್ಲಿ 7 ಅಂತ್ಯಕಾಲದ ಸಿದ್ಧತೆಗಳು. ಮೊದಲನೇದಾಗಿ 13ನೇ ಅಧ್ಯಾಯದ 1ನೇ ವಚನ, ಆ ದಿನದಲ್ಲಿ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು. ಅಂತ್ಯಕಾಲದ ಮೊದಲನೇ ಸಿದ್ಧತೆ ಬುಗ್ಗೆಯ ಸಿದ್ಧತೆ. ಬುಗ್ಗೆ ಎಂಬುದಾಗಿ ಹೇಳಿದಾಗ ನಾವು ಅದು ಪವಿತ್ರಾತ್ಮನಿಗೆ ಸಾಂಕೇತಿಕವಾದದ್ದು. ಯಾಕಂತೇಳಿದರೆ, ಯೋಹಾನನು ಬರೆದ ಸುವಾರ್ತೆಯಲ್ಲಿ ಒಂದು ವಾಕ್ಯ ಈ ರೀತಿಯಾಗಿದೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ. ಅದರಲ್ಲಿ 7ನೇ ಅಧ್ಯಾಯ ನೋಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಮಾತಿದು.
ಒಂದು ಹಬ್ಬ ದಿನದಂದು, ಹಬ್ಬದ ಕಡೇ ದಿವಸಗಳಲ್ಲಿ ಅಥವಾ ಜಾತ್ರೆಯ ಮಹಾ ದಿವಸವಾದ ಕಡೇ ದಿನದಲ್ಲಿ ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು, ಬುಗ್ಗೆಗಳು, ಹೊಳೆ ಅಂತಿದೆ, ಆದರೆ ಬುಗ್ಗೆ ಅನ್ನುವಂಥ ಮಾತು 4ನೇ ಅಧ್ಯಾಯ ಮತ್ತು ಯೋಹಾನನ ಅದೇ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 14ನೇ ವಚನದಲ್ಲಿ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಒರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡ್ತದೆ ಎಂಬುದಾಗಿ. ಆದ ಕಾರಣ ಬುಗ್ಗೆಯ ಅನುಭವ ನಮ್ಮನ್ನು ಅಂತ್ಯಕಾಲಕ್ಕೆ ಸಿದ್ಧ ಮಾಡುವಂಥ ಒಂದು ಅನುಭವ, ಪವಿತ್ರಾತ್ಮನ ಅನುಭವ ಎಂಬುದಾಗಿ ಹೇಳೋಣ. ಆ ಬಗ್ಗೆ ಪೇತ್ರನು ತನ್ನ ಪ್ರಥಮ ಸಂದೇಶದಲ್ಲಿ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದ 19ನೇ ವಚನದಲ್ಲಿ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರ್ತದೆ ಎಂಬುದಾಗಿ ಹೇಳಿರುವಾಗ ದೇವರಾತ್ಮನ ಮುಖಾಂತರವಾಗಿ ಅಂತ್ಯಕಾಲಕ್ಕೆ ನಾವು ಸಿದ್ಧರಾಗಲು ಸಾಧ್ಯ. ಎರಡನೇದಾಗಿ 2ನೇ ವಚನದಲ್ಲಿದೆ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ. ಇದರಿಂದ ನಾವು ಕಲಿಯುವಂಥ 2ನೇ ಸಿದ್ಧತೆ, ಅಂತ್ಯಕಾಲಕ್ಕೆ ನಮ್ಮನ್ನು ಯಾವ ರೀತಿಯಾಗಿ ಸಿದ್ಧ ಮಾಡಿಕೊಳ್ಬೇಕು ಅಂಥೇಳಿ ನೋಡುವಾಗ, ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದರ ಮುಖಾಂತರ ನಮ್ಮನ್ನು ಸಿದ್ಧ ಮಾಡಿಕೊಳ್ಳತಕ್ಕದ್ದು. ಯೆಶಾಯನ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. 18ನೇ ಅಧ್ಯಾಯದಲ್ಲಿ ಇರುವಂಥ ಮಾತು, ಯೆಶಾಯನ ಗ್ರಂಥ, ಅದರಲ್ಲಿ ದೇವರ ಸ್ವರದ ಬಗ್ಗೆ 30ನೇ ಅಧ್ಯಾಯ 18ನೇ ವಚನ. ಯೆಶಾಯ 30:18. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಆ ರೀತಿಯಾಗಿ ಹೇಳಿಬಿಟ್ಟು 21ನೇ ವಚನ ಹೀಗಿದೆ, ಅದನ್ನು ಓದ್ತೇನೆ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ, ಯೆಶಾಯ 30:21, ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ವಾವ್! ಸ್ವರ, ದೇವರ ಸ್ವರ ನಿಮ್ಮ ಕಿವಿಗೆ ಬೀಳುವುದು ಅಂದರೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದರ ಮುಖಾಂತರವಾಗಿ ಅಂತ್ಯಕಾಲಕ್ಕೆ ನಾವುಗಳು ಸಿದ್ಧರಾಗಲು ಸಾಧ್ಯ. ಜಕರ್ಯನ ಗ್ರಂಥ 13ನೇ ಅಧ್ಯಾಯದಲ್ಲಿ ಅಂತ್ಯಕಾಲದ ಸಪ್ತ ಸಿದ್ಧತೆಗಳನ್ನು ನೋಡ್ಕೊಳ್ತಾ ಇದ್ದೇವೆ. ಒಂದು ಬುಗ್ಗೆಯ ಸಿದ್ಧತೆ ಅಂದರೆ ಪವಿತ್ರ ಆತ್ಮನ ಮುಖಾಂತರ ಸಿದ್ಧತೆ. ಎರಡನೇದು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದರ ಮುಖಾಂತರವಾದ ಸಿದ್ಧತೆ. ಮೂರನೇದಾಗಿ ಅದೇ 2ನೇ ವಚನದಲ್ಲಿ 2ನೇ ಭಾಗದಲ್ಲಿ ದೇವರು ಈ ರೀತಿಯಾಗಿ ಹೇಳುವಂಥ ಒಂದು ಮಾತನ್ನು ನೋಡಬಹುದು. ಪ್ರವಾದಿಗಳನ್ನು, ದುರಾತ್ಮವನ್ನು ದೇಶದೊಳಗಿಂದ ತೊಲಗಿಸಿ ಬಿಡುವೆನು. ದುರಾತ್ಮವನ್ನು ತೊಲಗಿಸುವಂಥದ್ದು ಅಂದರೆ ಕರ್ತನ ಅಂತ್ಯಕಾಲಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಾಗ ನಮ್ಮಲ್ಲಿ ಇರುವಂಥ ಸ್ವಭಾವಗಳು ಅದನ್ನು ತೊಲಗಿಸಬೇಕು. ಈ ಬಗ್ಗೆ ಒಂದು ಮಾತು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 30ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಅದನ್ನು ನಿಮಗಾಗಿ ಓದ್ತೇನೆ.
ಎಫೆಸ 4. ದೇವರಾತ್ಮನನ್ನು ದುಃಖಪಡಿಸಬೇಡ್ರಿ. ಆತನನ್ನು ದುಃಖಪಡಿಸುವಂಥ ಸಂಗತಿಗಳು 31ನೇ ವಚನದಲ್ಲಿ ಲಿಸ್ಟ್ ಇದೆ. ಅದೇನೆಂದರೆ ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಯಾರಿಂದ? ಎಫೆಸದವರಿಂದ. ಯಾರು ಎಫೆಸದವರು? ವಿಶ್ವಾಸಿಗಳು. ಹಾಗಾದರೆ ಅಂತ್ಯಕಾಲಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವುದು ಹೇಗೆ ಅಂದರೆ, ನಮ್ಮಲ್ಲಿರುವ ಸಕಲ ವಿಧವಾದ ದುಷ್ಟತನವನ್ನು ದೂರ ಮಾಡಬೇಕು ದೇವರಾತ್ಮನ ಸಹಾಯದಿಂದ. ದೇವರಾತ್ಮನನ್ನು ದುಃಖಪಡಿಸುವುದರ ಬದಲಾಗಿ ದೇವರಾತ್ಮನು ಸಹಾಯಕನಾಗಿರುವುದರಿಂದ ದೇವರಾತ್ಮನ ಸಹಾಯವನ್ನು ತೆಗೆದುಕೊಳ್ಳುವಂಥದ್ದು. ಇದೇ ಮಾತನ್ನು ಯಾಕೋಬನು ಕೂಡ ಹೇಳಿದ್ದಾನೆ, ಪೇತ್ರನು ಕೂಡ ಹೇಳಿದ್ದಾನೆ. ಆದರೆ ಯಾಕೋಬನ ಮಾತು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದರೆ, ಅಂತ್ಯಕಾಲಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಾಗ ನಮ್ಮನ್ನು ಯಾವ ರೀತಿಯಾಗಿ ಶುಚಿ ಮಾಡಿಕೊಳ್ಳಬೇಕು ಎಂಬ ವಿಷಯದಲ್ಲಿ 1ನೇ ಅಧ್ಯಾಯ ಯಾಕೋಬನ ಪತ್ರಿಕೆ, ಅದರಲ್ಲಿ 21ನೇ ವಚನ ಈ ರೀತಿಯಾಗಿದೆ. ಯಾಕೋಬ 1:21. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು, ಈಗ ನೋಡಿದ್ವಲ್ಲ ಎಫೆಸ 4:31ರಲ್ಲಿ ಅದೇ ಪದ, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎದೆಗೊಡಿರಿ. ಅಂತ್ಯಕಾಲಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂಥ ಸಿದ್ಧತೆ 3ನೇದು ದುಷ್ಟತನದಿಂದ ನಮ್ಮನ್ನು ದುಷ್ಟತನ ತೊಲಗಿಸುವುದರಿಂದ, ದೂರ ಮಾಡಿಕೊಳ್ಳುವುದರಿಂದ ಸಿದ್ಧತೆ. 4ನೇದಾಗಿ ಅಂತ್ಯಕಾಲಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳಿದರೆ, ಶಿಲುಬೆಯ ಪ್ರಕಟಣೆಯಿಂದ. ಶಿಲುಬೆಯ ಪ್ರಕಟಣೆ ಜಕರ್ಯ 13ರಲ್ಲಿ ಶಿಲುಬೆ ಬಗ್ಗೆ ಬರೆದಿದೆಯಾ ಅಂತ ನಾವು ತಿಳ್ಕೊಳ್ಬೋದು. ನೋಡೋಣ ಬನ್ರಿ 6ನೇ ವಚನ. ಜಕರ್ಯ 13:6. ಮತ್ತೊಬ್ಬನು ಅವನನ್ನು, ನಿನ್ನ ಎದೆಯ ಮೇಲಿನ ಈ ಗಾಯಗಳೇನು ಎಂದು ಕೇಳಿದರೆ ಅವನು, ಮಿತ್ರರ ಮನೆಯಲ್ಲಿ ನನಗಾದ ಗಾಯಗಳು ಎಂದು ಉತ್ತರ ಕೊಡುವನು. ಇದು ಯೇಸು ಕ್ರಿಸ್ತನ ವಿಷಯವಾಗಿರುವಂಥ ಒಂದು ಪ್ರವಾದನೆ. ಆತನ ಎದೆಯ ಮೇಲಿರುವಂಥ ಗಾಯ, ಪಕ್ಕೆಯಲ್ಲಿ ತಿವಿದಂಥ ಒಂದು ಗಾಯ, ಅದು ಏನು ಅಂತ ಹೇಳುವಾಗ, ಮಿತ್ರರ ಮನೆಯಲ್ಲಿ ಯಹೂದ್ಯರ ಮುಖಾಂತರ, ದೇವರನ್ನು ನಂಬಿದವರ ಮುಖಾಂತರವಾಗಿದೆ ಎಂಬುದಾಗಿ. 5ನೇದಾಗಿ, ಇದು ಯೇಸು ಕ್ರಿಸ್ತನ ಬಗ್ಗೆ ಇಲ್ಲ ಎಂಬುದಾಗಿ ಏನಾದರೂ ಡೌಟು ಬಂದರೆ, ಸಂದೇಹ ಬಂದರೆ 7ನೇ ವಚನ ನಮ್ಮ ಸಂದೇಹವನ್ನು ಸ್ಪಷ್ಟಪಡಿಸ್ತದೆ. ಅದೇನೆಂದರೆ, 5ನೇ ಪ್ರಕಟಣೆ ಎಂಥ ಪ್ರಕಟಣೆ ಅಂದರೆ, ಕುರುಬನ ಪ್ರಕಟಣೆ ಅಥವಾ ಅದು ಕುರುಬನಾಗಿರುವ ಮೆಸ್ಸಿಯನ ಪ್ರಕಟಣೆ ಅಂತ ಕೂಡ ಹೇಳ್ಬೋದು. 7ನೇ ವಚನ ಈ ರೀತಿಯಾಗಿದೆ, ನಾನು ನೇಮಿಸಿದ ಕುರುಬನು ನನ್ನ ಸಂಗಡಿಗನು ಆಗಿರುವವನಿಗೆ ವಿರುದ್ಧವಾಗಿ ಎಚ್ಚರಗೊಳ್ಳು. ಕುರುಬನನ್ನು ಹೊಡೆ, ಕುರಿಗಳು ಚೆದರಿ ಹೋಗುವವು. ಯಾರ ಬಗ್ಗೆ? ಕುರುಬನಾದ ಯೇಸು ಕ್ರಿಸ್ತನ ಬಗ್ಗೆ. ಆ ಪ್ರಕಟಣೆಯನ್ನು ನಾವು ಹೊಂದಿಕೊಳ್ಬೇಕು. ಈ ಒಂದು ಮಾತನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಹೇಳಿರುವಂಥ ಮಾತನ್ನು ನಾವು ಗಮನಿಸಬಹುದು. ಯಾಕಂತ ಹೇಳಿದರೆ 26ನೇ ಅಧ್ಯಾಯ
1ನೇ ವಚನದಲ್ಲಿ ಈ ರೀತಿಯಾಗಿದೆ, ಕುರುಬನನ್ನು ಹೊಡೆಯುವೆನು. 26:31, ಹಿಂಡಿನ ಕುರಿಗಳು ಚದರಿ ಹೋಗುವವು ಎಂದು ಬರೆದದೆಯಲ್ಲ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಹೌದು, ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿಯುವಿರಿ. ಕುರುಬನನ್ನು ಹೊಡೆಯುವೆನು, ಹಿಂಡಿನ ಕುರಿಗಳು ಚದರಿ ಹೋಗುವವು. ಈ ಮಾತು ಜಕರ್ಯನ ಗ್ರಂಥದಲ್ಲಿ 13ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆದಿರುವಂಥದ್ದನ್ನು ಪೇತ್ರನು ಓದಿದಾಗ, ಯೋಹಾನ ಓದಿದಾಗ, ಯಾಕೋಬನು ಓದಿದಾಗ, ಅಥವಾ ಓದಿದ್ದನ್ನು 11 ಜನ ಶಿಷ್ಯರು ಕೇಳಿಸಿಕೊಂಡಾಗ, 11 ಜನರು ಶಿಷ್ಯರು ಕೇಳಿಸಿಕೊಂಡಾಗ ಅವರು ಕ್ರಿಸ್ತನ ಬಗ್ಗೆ ಇದೆ ಎಂಬುದು ಅವರಿಗೆ ಪ್ರಕಟಣೆ ಇರಲಿಲ್ಲ. ಯಾಕಂದರೆ ಯೂದನು ಹಿಡ್ಕೊಡೋದಕ್ಕೆ ಹೋಗಿದ್ದ 11 ಜನರು ಮಾತ್ರ ಇದ್ದರು. ಆದರೂ ಕೂಡ ಈ ಕ್ರಿಸ್ತನ ವಿಷಯವಾದ ಪ್ರಕಟಣೆ ಅಂತ್ಯಕಾಲಕ್ಕೆ ನಮ್ಮನ್ನು ಸಿದ್ಧ ಮಾಡುವಂಥದ್ದಾಗಿದೆ. 6ನೇದಾಗಿ ಪ್ರಾರ್ಥನೆ. ಶುದ್ಧಿಸಿದ ಪ್ರಾರ್ಥನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ದೇವರು ಬೆಂಕಿಗೆ, 9ನೇ ವಚನ, ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ನಾನು ಶೋಧಿಸುವೆನು, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು. ಆಗ ಅವರು ಏನು ಮಾಡ್ತಾರೆ? ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು. ಹೆಸರೆತ್ತಿ ಪ್ರಾರ್ಥಿಸುವರು. ಅಂತ್ಯಕಾಲದ ಸಿದ್ಧತೆ ಏನು ಗೊತ್ತಾ? ಪ್ರಾರ್ಥನೆ. ಅದು ಎಂಥ ಪ್ರಾರ್ಥನೆ? ಬಂಗಾರದ ಹಾಗೆ ಶುದ್ಧವಾಗಿರುವ, ಶೋಧಿಸಲ್ಪಟ್ಟಿರುವ ಒಂದು ಪ್ರಾರ್ಥನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೂಕನ ಬರೆದ ಸುವಾರ್ತೆಯಲ್ಲಿ ಪ್ರಾರ್ಥನೆ ಬಗ್ಗೆ ಬಹಳಷ್ಟು, 6ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ, 11ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ, ಈ ರೀತಿಯಾಗಿ ಬೇರೆ ಬೇರೆ ವಚನಗಳಲ್ಲಿ ಆ ಪ್ರಾರ್ಥನೆ ಬಗ್ಗೆ ಬೋಧನೆ ಹೇಳಿರುವಾಗ, ಹೌದು, ಕ್ರಿಸ್ತನ ಬರುವಿಕೆಗೋಸ್ಕರವಾಗಿ ನಾವು ಯಾವ ರೀತಿಯಾಗಿ ಸಿದ್ಧ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳುವಂಥ ವಿಷಯದಲ್ಲಿ ಆ ಪೇತ್ರನ ಹತ್ರ ಕೂಡ ಯೇಸು ಸ್ವಾಮಿ, ಪೇತ್ರನೇ, ನಾನು ನಿನ್ನ ಬಗ್ಗೆ ಪ್ರಾರ್ಥನೆ ಮಾಡಿದೆ ಅಂತ ಹೇಳ್ತಾನೆ. ಆದರೆ ಲೂಕ 21ರಲ್ಲಿ ಮುಖ್ಯವಾಗಿ 34ನೇ ವಚನ, ನಿಮ್ಮ ಹೃದಯಗಳು ಭಾರವಾಗಿರುವಾಗ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಬರಬಾರ್ದಂದ್ರೆ ಏನು ಮಾಡಬೇಕು? 36ನೇ ವಚನ, ಇವೆಲ್ಲವೂ ಬರುವುದರಿಂದ ತಪ್ಪಿಸಿಕೊಳ್ಳಬೇಕಾದರೆ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದನ್ನು ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳಬೇಕು. 21:36 ಲೂಕ. ಕೊನೆಯದಾಗಿ ಏಳು ಸಂಗತಿಗಳು, ಸಪ್ತ ಸಿದ್ಧತೆಗಳು. ನಾವು ಅಂತ್ಯಕಾಲಕ್ಕೆ ಸಿದ್ಧತೆಗಳು ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ 7ನೇದು 9ನೇ ವಚನದ ಕೊನೆ ಭಾಗದಲ್ಲಿ, ಇವರು ನನ್ನ ಜನರು ಅಂದುಕೊಳ್ಳುವರು, ನಾನು ಅವರು ನಮ್ಮ ದೇವರಾದ ಯೆಹೋವನೇ ಅನ್ನುವರು. ಅಂದರೆ ನಿಶ್ಚಯ, ಪರಸ್ಪರ ನಿಶ್ಚಯ. ಅದು ನಮ್ಮನ್ನು ಆ ಅಂತ್ಯಕಾಲಕ್ಕೆ ಸಿದ್ಧ ಮಾಡುವಂತೆ ಮಾಡ್ತದೆ. ಜಕರ್ಯ 13ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.